ಬ್ರಿಟಿಷರು ಇಂಡಿಯಾದ ಭೂಪಟ ರಚಿಸಿದ ಮೇಲೆ ನಮಗೆ ಭಾರತ ನೆನಪಾಯಿತು. ಭಾರತ ಒಂದು ಪರ್ಯಾಯ ದ್ವೀಪ ಉಪಖಂಡ ಆಗಿತ್ತು ಹೊರತು ಒಂದು ಪ್ರತ್ಯೇಕ ದೇಶವಾಗಿದ್ದುದಕ್ಕೆ ಆಧಾರವಿಲ್ಲ. ಪುರಾಣದಲ್ಲಿ ಕೂಡ ಅಂಗದೇಶದವರು ಬಂದರೆ ಕಳಿಂಗದವರನ್ನು ಕರೆದಿಲ್ಲವೇ ಎಂಬ ಪ್ರಶ್ನೆ ಏಳುತ್ತಿತ್ತು. ಕರೆ ಇಲ್ಲದಿದ್ದ ಮದುವೆಗೆ ಭೀಷ್ಮ ನುಗ್ಗಿದ. ಚರಿತ್ರೆಯಲ್ಲಿ ಭಾರತ ಉಪಖಂಡದ ತುಂಬಾ ಸಾವಿರಾರು ರಾಜರು ತಮ್ಮ ನೆಲ ಎಂದು ಕಚ್ಚಾಡಿದ್ರು. ಭಾರತ ಭೂಖಂಡದ ಅತಿ ದೊಡ್ಡ ಭೂಭಾಗ ಆಳಿದವರು ಚಕ್ರವರ್ತಿ ಅಶೋಕ ಮತ್ತು ಔರಂಗಜೇಬ್. ಅವರು ಮೌರ್ಯ ಸಾಮ್ರಾಜ್ಯ, ಮೊಘಲ ಸಾಮ್ರಾಜ್ಯ ಎಂದಷ್ಟೇ ಕರೆದ್ರು. ಇಡೀ ಭರತಖಂಡವನ್ನು ಒಂದೊಂದಾಗಿ ಗೆದ್ದು ಒಗ್ಗೂಡಿಸಿದವರು ಬ್ರಿಟಿಷರು. ಆಗಲೂ ಅವರಿಗೆ ಕಪ್ಪ ಕೊಡುತ್ತಿದ್ದ 600ರಷ್ಟು ರಾಜರು ತಮ್ಮ ರಾಜ್ಯದ ಹೆಸರನ್ನೇ ಹೇಳುತ್ತಿದ್ರು. ಅಲ್ಲದೆ ಪೋರ್ಚುಗೀಸರು, ಫ್ರೆಂಚರೆಲ್ಲ ಹಿಡಿದುಕೊಂಡಿದ್ದ ನೆಲವು ಒಂದಷ್ಟು ಇತ್ತು. ಭರತಖಂಡದ ಪೂರ್ಣ ಭೂಪಟ ತಯಾರಿಸಿದವರು ಕೂಡ ಬ್ರಿಟಿಷರೇ ಹೊರತು ನಾವಲ್ಲ.